the regular study we have been studying about these passages. ಪ್ರಸಂಗಗಳ ಪುಸ್ತಕದ ಒಂದು ಅಧ್ಯಯನ ನಾವು ಮಾಡ್ತಾ ಇದ್ದೇವೆ. Since the current events, ನಾವು ಟಿವಿಯಲ್ಲಿ ಮಾಡಿದ್ರು ಸಹ ಇಲ್ಲಿ ನೋಡಿದ್ರು ಸಹ we are talking about Israel ಆ ಮಾತು ಎಲ್ಲೆಲ್ಲೂ ಸಹ ಕೇಳ್ಕೊಡ್ತಾ ಇದೆ. So it's befitting to study something about Israel. ಇಸ್ರಾಯೇಲ್ ನಡೀತಿರುವಂತಹ ವಾಸ್ತವಿಕವಾದಂತಹ ಒಂದು ಸ್ಥಿತಿಗಳು, what's going on ಎಂಬುದಾಗಿ ಅನೇಕ ಪ್ರಶ್ನೆಗಳು ಆಗಲೇ ಉದ್ಭವಿಸಿದ ಅನೇಕ ಕೇಳ್ತಾ ಬಂದ ಪ್ರಶ್ನೆಗಳು. So it's befitting to study about the book of Israel, about relating to current events in Bible prophecy. What the Bible tells about Israel, what is the prophecy? ಯಾವ ಸಂಗತಿಗಳು ಕರೆಂಟ್ ಇವೆಂಟ್ಸ್ ಅಲ್ಲಿ ನಡೀತಾ ಇದೆ ಎಂಬುದನ್ನು ಕುರಿತಾದಂತಹ ಒಂದು ಸಂಗತಿಗಳನ್ನು ದೇವರ ವಾಕ್ಯದಿಂದ ಅವಲೋಕನ ಮಾಡುವುದು ಈ ಒಂದು ದಿಸೆಯಲ್ಲಿ ಸಮಂಜಸವಾದ ಎಂಬುದಾಗಿ ಅದು ಜ್ಞಾಪನ ಮುಖಾಂತರವಾಗಿ ಅನಿಸುತ್ತೆ. ಬೇರೆ ನಾವು ಇಫ್ ಯು ಸಿ ದ ಕರೆಂಟ್ ಇವೆಂಟ್ಸ್ ವಾಸ್ತವಿಕವಾಗಿ ನಾವು ಈಗ ನೋಡ್ತಾ ಬಂದ್ರೆ ಎವ್ರಿಬಡಿ ಆರ್ ಟಾಕಿಂಗ್, ಎಲ್ಲರ ಬಾಯಲ್ಲಿ ಇರುವಂತಹದ್ದು ಇಸ್ರೇಲ್ has occupied Palestine. Any doubt? Israel? They have occupied Palestine. Palestine has been displaced. They are giving trouble to Arab. They are massacring. Genocide is going on in Israel. Palestine ಎಂಬುದಾಗಿ ಎಲ್ಲೆಲ್ಲೂ ಸಹ ಒಬ್ಬೇ ಆಗ್ತಾ ಇರುವಂತಹ ಒಂದು ಸಂಗತಿಯನ್ನು ಕೇಳ್ತಾ ಇದ್ದಾರೆ. Is it correct? No doubt. No doubt. ಮತ್ತೆ ಅವರು ಟಿವಿಯಲ್ಲೂ ಸಹ ಹೇಳ್ತಾ ಇದ್ದಾರೆ, ಅವರು ಆಕ್ಯುಪೈ ಮಾಡಿಕೊಂಡ್ರು, ಆ ರೀತಿ ನಾವೊಂದು ಕಾಲದಿಂದ ಈ ರೀತಿ ಆಗ್ತಾ ಇದೆ ಎಂಬುದಾಗಿ. International Court of Justice, ಅಂತಾರಾಷ್ಟ್ರೀಯ ನ್ಯಾಯಾಲಯ, it is telling, UN General Assembly, ವಿಶ್ವಸಂಸ್ಥೆ, UN Security Council, all regard Israel as the occupying power for the territories. Israel ಅದು ಸ್ವಸ್ಥ ಅವರು ಆಕ್ರಮಣ ಮಾಡಿಕೊಂಡಿದೆ ಎಂಬುದಾಗಿ ಎಲ್ಲರೂ ಸಹ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಗಿರ್ಬೋದು, UN General Assembly ಆಗಿರ್ಬೋದು, UN Security Council ಆಗಿರ್ಬೋದು, they are raising voice against what is happening in Middle East. So the question comes, is it really they are occupying the Palestine land? Joy of occupying. Is it really they are occupying Israel? What does the Bible tell us about Israel? ಅಷ್ಟು ಮಾತ್ರ ಅಲ್ಲ, ಗೊತ್ತಿದೆಯಲ್ಲ, ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು 1977 ಒಂದು ಸ್ಪೀಚ್ ನಲ್ಲಿ ಅವರು ಈ ರೀತಿಯಾಗಿ ಹೇಳಿದರು, in support of Palestine, demanded Israel will have to evacuate occupied land. ಅಟಲ್ ಬಿಹಾರಿ ವಾಜಪೇಯಿ ಅವರು ಕರೆ ಕೊಟ್ಟಂತದ್ದು they have occupied, Israel has occupied, they have to vacate the land. ಹೀಗಾಗಿ ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅವರು 1977 ನಲ್ಲಿ ಒಂದು ಭಾಷಣದಲ್ಲಿ ಅವರು ಹೇಳಿದರು. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಬರಾಕ್ ಒಬಾಮಾ ಅಮೆರಿಕದ ಪ್ರೆಸಿಡೆಂಟ್, ಫಾರ್ಮರ್ ಪ್ರೆಸಿಡೆಂಟ್, ಫಸ್ಟ್ ಟೈಮ್ ಅವರು ಎಲೆಕ್ಟ್ ಆಗಿ ಬಂದಂತಹ ಒಂದು ಸಮಯದಲ್ಲಿ ದೇವರಿನ ಕೈರೋ ಮೀಟಿಂಗ್, ಅರಬ್ ಮುಸ್ಲಿಂ ಒಂದು ಮೀಟಿಂಗ್ ಅಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಒಬಾಮಾ ಹೇಳಿದಾಗ ಒಂದು ರೀತಿಯಲ್ಲಿ ಪಾಲಿಶ್ ಆದಂತಹ ಒಂದು ಸ್ಪೀಚ್ ಅನ್ನು ಕೊಟ್ಟರು. ಅದರಲ್ಲಿ ಅವರು ಹೇಳಿದಂತಹ ಮಾತಿನಿಂದ ಹೇಳಿದ್ರೆ, Jewish homeland is rooted in a tragic history. ಅವರು ಬಹಳ ದುಃಖಕರವಾದಂತಹ ಒಂದು ಹಿನ್ನೆಲೆಯಲ್ಲಿ ಯಹೂದ್ಯರು ಬಂದಿದ್ದಾರೆ, ನಿಜ, ಅದರಲ್ಲಿ ಯಾರು ಸಹ ಅಲ್ಲಗಳೆಯುವಂತಿಲ್ಲ. ಆದರೆ ಅದೇ ಸಮಯದಲ್ಲಿ Palestinian people, Christians, Muslims, they have been going on a very turmoil situation because for the last 60 years, what is trying to tell is, ಕಳೆದ 60 ವರ್ಷಗಳಿಂದ ಅವರು ಹಿಂಸೆಗೆ ಒಳಗಾಗಿದ್ದಾರೆ ಎಂಬುದಾಗಿ ಫಸ್ಟ್ ಟೈಮ್ ಎಲೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಕಾಯ್ರೋನಲ್ಲಿ ಅರಬ್ ಮುಸ್ಲಿಮಿನ ಒಂದು ಸಮಿಟ್ ನಲ್ಲಿ ಬರಾಕ್ ಒಬಾಮಾ ಭಾಷಣ ಮಾಡಿದಂತಹ ಒಂದು ಭಾಷಣದಾಗಿತ್ತು. ಏನೆಂಬುದಾಗಿ ಹೇಳಿದ್ರೆ, what is trying to tell ಎಂಬುದಾಗಿ ಹೇಳಿದ್ರೆ, but more than 60 years the president referred to is the exact time from Israel's founding in 1948. 1948ನೇ ಇಸ್ವಿಯಲ್ಲಿ ಇಸ್ರಾಯೇಲ್ ಸ್ವತಂತ್ರ ದೇಶವಾಗಿ ಘೋಷಣೆ ಆಯಿತು. ಆ ಒಂದು ದಿನದಿಂದ ಆತನು ಭಾಷಣ ಮಾಡಿದಂತ ಸಮಯಕ್ಕೆ it was 60 years. From last 60 years they are suffering ಎಂಬುದಾಗಿ ಹೇಳಿದಂತ ಮಾತು ಏನೆಂದು ಹೇಳಿದ್ರೆ, indirectly he is telling Israel has occupied the land. So what is your opinion? Is it really Israel has occupied the land? ಒಂದು ಉದಾಹರಣೆ ಕೊಡ್ತೀನಿ ಬೇರೆ. Imagine a theater scene. ಒಂದು ಥಿಯೇಟರ್ಗೆ ನೀವು ಹೋಗಿದ್ದೀರಾ ಎಂಬುದಾಗಿ ಭಾವಿಸಿಕೊಳ್ಳಿ. ಯು ಹ್ಯಾವ್ ಬುಕ್ಡ್ ಎ ಟಿಕೆಟ್. ಅಲ್ಲಿ ಯಾವುದೋ ಒಂದು ಕಾನ್ಸರ್ಟ್ ಇದೆ, ಆ ಒಂದು ಕಾನ್ಸರ್ಟ್ಗೆ ಹೋಗೋದಕ್ಕಾಗಿ ನೀವು ಒಂದು ಟಿಕೆಟ್ ಅನ್ನು ರಿಸರ್ವ್ ಮಾಡಿಕೊಂಡು ನೀವು ಒಂದು ಥಿಯೇಟರ್ಗೆ ನೀವು ಹೋಗಿದ್ದೀರಿ. ಅಲ್ಲಿ ಹೋಗಿ ನೀವು ನಿಮ್ಮ ಕೋಟನ್ನು ಇಟ್ಟು ಆ ಒಂದು ಸೀಟ್ ಅಲ್ಲಿ VIP ಸೀಟ್ ಅಲ್ಲಿ ನೀವು ನಿಮ್ಮ ಟಿಕೆಟ್ ಅನ್ನು ರಿಸರ್ವ್ ಮಾಡಿದ್ದೀರಾ, ಒಂದು ಥಿಯೇಟರ್ಗೆ ನೀವು ಹೋಗಿದ್ದೀರಾ. ಅಲ್ಲಿ ಹೋದಾಗ ನೀವು ನಿಮ್ಮ ಜಾಗದಲ್ಲಿ ನೀವು ಕುಳಿತುಕೊಂಡು ಒಂದು ಸಡನ್ನಾಗಿ ನಿಮಗೆ ಅಷ್ಟೊತ್ತಿಗೆ ಇನ್ನೂ ಸಹ
ಕರ್ಟನ್ ರೈಸ್ ಆಗಿಲ್ಲ, ಇನ್ನೂ ಸಹ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಆ ಸಮಯದಲ್ಲಿ ಒಂದು ಫೋನ್ ಕಾಲ್ ನಿಮಗೆ ಬರ್ತದೆ. ಫೋನ್ ಕಾಲ್ ಬಂದಾಗ ವಾಟ್ ಟು ಟಾಕ್ ದಟ್ ವೆರಿ ಪ್ರೈವೇಟ್. ನೀವು ಆ ಜಾಗವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ನೀವು ಹೋಗಿ ಕಾಲ್ ಅನ್ನು ಅಟೆಂಡ್ ಮಾಡಿ ನೀವು ಹಿಂತಿರುಗಿದಾಗ ದೇರ್ ಇಸ್ ಸಮಬಡಿ ಇನ್ ದಟ್ ಸೀಟ್. ಅವನು ಸ್ಥಳದಲ್ಲಿ ಮತ್ತೊಬ್ಬರು ಆಕ್ರಮಣ ಬರ್ತಿದ್ದಾರೆ. ಐ ಹ್ಯಾವ್ ಅ ರಿಸರ್ವ್ ಟಿಕೆಟ್, ನನ್ನ ರಿಸರ್ವ್ ಟಿಕೆಟ್ ಇದೆ, ದಯಮಾಡಿ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರೆ ಆತನು ಜಾಗ ಖಾಲಿ ಮಾಡ್ತಾನೆ. ಆಗ ಅದನ್ನ ಸೆಕ್ಯೂರಿಟಿಗೆ ಕಂಪ್ಲೇಂಟ್ ಮಾಡಿದ ಮೇಲೆ ನೋ ಹಿ ಹ್ಯಾಸ್ ನಾಟ್ ಅ ಟಿಕೆಟ್, ಹಾಗೆ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿ ಆ ಸ್ಟ್ರೇಂಜರ್ಗೆ ಆ ಒಂದು ಟಿಕೆಟ್ ಅನ್ನ ಅಲ್ಲಿ ಖಾಲಿ ಮಾಡಿಸಿ ನಿಮಗೆ ಆ ಒಂದು ಸೀಟ್ ಅನ್ನು ಹಿಂದಕ್ಕೆ ಕೊಟ್ಟರು. ಸೊ ವಾಟ್ ಡಸ್ ಸೇಮ್ ಅಂತ ಹೇಳಿದ್ರೆ ಥಿಯೇಟರ್ಗೆ ಹೋದಂತಹ ವ್ಯಕ್ತಿ ದಟ್ ಪಿಕ್ಚರ್ಸ್ ಇಸ್ರಾಯಲ್, ಅದು ಇಸ್ರಾಯಲ್ ಅನ್ನು ಒಂದು ಕಡೆಯಲ್ಲಿ ಚಿತ್ರೀಕರಿಸುವಂತಾಗಿದೆ. ದ ಸೀಟ್, ಆ ಒಂದು ಥಿಯೇಟರ್ ಇದ್ದಂತಹ ಒಂದು ಸೀಟ್ that speaks of Israel's homeland, ಇಸ್ರಾಯೇಲಿನ ಆ ಒಂದು ತಾಯ್ನಾಡನ್ನು ಸೂಚಿಸುವಂತಾಗಿದೆ. ನಿಮ್ಮ ನೀವು ಕೈಲಿದ್ದಂತಹ ಆ ಒಂದು ರಿಸರ್ವೇಷನ್ ಟಿಕೆಟ್ that speaks of what the Bible tells, the legal document about Israel. ಇಸ್ರಾಯೇಲ್ಗೆ ತಿಳಿಸುವಂತಹ ಆ ಒಂದು ದಾಖಲೆ ಕುರಿತಾಗಿ ನಿಮಗೆ ನಿಮ್ಮ ರಿಸರ್ವೇಷನ್ ಟಿಕೆಟ್ ಅದು ಇಸ್ರಾಯೇಲ್ಗೆ ಕೊಟ್ಟಂತಹ ದಾಖಲೆ, ದೇವರು ವಾಕ್ಯದಲ್ಲಿ ಕೊಟ್ಟಂತಹ ದಾಖಲೆಯನ್ನು ತಿಳಿಸುವಂತಾಗಿದೆ. ನೀವು ತಾತ್ಕಾಲಿಕವಾಗಿ ಆ ಸೀಟನ್ನು ಬಿಟ್ಟು ಹೋದಂತಹ ಒಂದು ಸಮಯ ಇಸ್ರಾಯೇಲರು 870 BC when Babylon came against Israel, ಒಂದು ಸಂಪೂರ್ಣವಾಗಿ ಅವರ ಸೈಡ್ ಹಿಡಿದುಕೊಂಡು ಹೋದಂತಹ ಆ ಒಂದು ಸಮಯದಿಂದ ಹಿಡಿದು 1948 ತನಕ ಸೀಟ್ ವಾಸ್ ವೇಕೆಂಟ್. ಆ ಒಂದು ತಾತ್ಕಾಲಿಕವಾಗಿ ಅವರು ಸ್ಥಾನ ಪಲ್ಲಟವಾದಂತಹ ಆ ಒಂದು ಸಂಗತಿಯನ್ನು ತಿಳಿಸುವಂತಾಗಿದೆ. ಮಾತ್ರವಲ್ಲ, ಆ ಅಪರಿಚಿತವಾದಂತಹ ವ್ಯಕ್ತಿ ವೇರಿಯಸ್ ಎಂಪೈರ್ಸ್ ಕೇಮ್. It may be Babylon, it may be Medo-Persia, it may be Greece, it may be Roman Empire. ಎಲ್ಲರೂ ಸಹ ಒಂದಾದ ಮೇಲೆ ಪ್ಯಾಲೆಸ್ಟೈನ್ ದೇಶವನ್ನು ಆಕ್ರಮಣ ಮಾಡಿಕೊಂಡಂತಹ ಆ ಒಂದು ಸಂಗತಿಯನ್ನು ನಾವು ನೋಡುತ್ತಿದ್ದೇವೆ. ಮಾತ್ರವಲ್ಲ, ಈ ಸೀಟ್ ಮೇಲೆ ಇಟ್ಟು ಹೋದಂತಹ ಒಂದು ಕೋಟ್ ಏನ್ ತೋರಿಸಿದೆ ಅಂತ ಹೇಳಿದ್ರೆ that speaks of the historical artifacts. ಅನೇಕ ಕಲಾಕೃತಿಗಳನ್ನು, ಅನೇಕ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಗಳನ್ನು ಆ ಸಂಗತಿಯನ್ನು ನೆನಪಿಗೆ ತರುವಂತಾಗಿದೆ. ಮಾತ್ರವಲ್ಲ, ಅಲ್ಲಿದ್ದಂತಹ ಸೆಕ್ಯೂರಿಟಿ ಅವರು ನೀವು ಕೊಟ್ಟಂತಹ ಒಂದು ಸಂಗತಿ ಯುನೈಟೆಡ್ ನೇಷನ್ಸ್ 1948ನೇ ಇಸ್ವಿಯಲ್ಲಿ ಇಸ್ರಾಯೇಲ್ಗೆ ಅದು ಘೋಷಣೆ ಮಾಡಿದಂತಹ ಆ ಒಂದು ಸಂಗತಿಯನ್ನು ಅದು ನೆನಪಿಗೆ ತರುವಂತಾಗಿದೆ. ಮಾತ್ರವಲ್ಲ ಪ್ರಿಯರೇ, ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿ ಸಿಕ್ಕಿದಂತಹ ಮಾನ್ಯತಾ ಸ್ಟೀಲ್ ಎಂಬ ಒಂದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಏನು ಹೇಳಿದ್ರೆ ಸುಮಾರು 3200 ವರ್ಷಗಳ ಹಳೆಯದಾದಂತಹ ಒಂದು ಡಾಕ್ಯುಮೆಂಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ 13th BC, ಸುಮಾರು ಕ್ರಿಸ್ತ ಪೂರ್ವ 13ನೇ ಶತಮಾನದ ಒಂದು ಆರ್ಟಿಫ್ಯಾಕ್ಟ್, ಒಂದು ಕಲಾಕೃತಿ ಸಿಕ್ಕಿರುವಂತಹ ಐಗುಪ್ತ ದೇಶದಲ್ಲಿ ಸಿಕ್ಕಿರುವಂತಹ ಹೇಳುವಂತಹದ್ದು ಇಸ್ರಾಯೇಲ್ ವಾಸ್ ಇನ್ ಪವರ್ ಅಟ್ ದಟ್ ಟೈಮ್ ಎಂಬುದಾಗಿ ಆ ಒಂದು ಆರ್ಟಿಫ್ಯಾಕ್ಟ್ ನಲ್ಲಿ ಇದ್ದಂತಹ ಒಂದು ಸಂಗತಿ ಅತ್ಯಂತ ದಾಖಲೆಯ ಪೂರ್ವಕವಾಗಿ ಅಲ್ಲಿ ಸಿಕ್ಕಿದಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. ಇಸ್ರಾಯೇಲ್ ವಾಸ್ ಇನ್ ಪವರ್ 13ನೇ ಶತಮಾನದಲ್ಲಿ ಇಸ್ರಾಯೇಲ್ ಎಂಬಂತಹ ದೇಶ ಇದ್ದು ಅದು ತನ್ನ ಅಧಿಕಾರದಲ್ಲಿ ಇಟ್ ವಾಸ್ ವೆರಿ ಪವರ್ಫುಲ್ ಎಂಬಂತಹ ಒಂದು ಆರ್ಟಿಫ್ಯಾಕ್ಟ್ ಅದು ಹೇಳುವಂತಾಗಿದೆ. ಮಾನ್ಯತೆಯಿಂದ ಈಸ್ ಅ ಫಾರೋ, ಆತನು ದಿಗ್ವಿಜಯನಾಗಿ ಅನೇಕ ಜಯಗಳನ್ನು ಸಾಧಿಸಿದಂತಹ ಎಲ್ಲಾ ಸಂಗತಿಗಳನ್ನು ಆ ಒಂದು ಆರ್ಟಿಫ್ಯಾಕ್ಟ್ ನಲ್ಲಿ ಅದು ಬರೆಯಲ್ಪಟ್ಟಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. ಬೇರೆ Jews are indigenous people, ಅವರು ಸ್ಥಳೀಯ ಜನಾಂಗದವರು. ಬೇರೆ before Islam came into existence, before the name Palestine came into that region, Palestine ಎಂಬ ಹೆಸರಿಗೆ ಬರುವುದಕ್ಕಿಂತ ಮೊದಲು, ಇಸ್ಲಾಂ ಎಂಬ ಆ ಒಂದು ಧರ್ಮ ಬರುವುದಕ್ಕಿಂತ ಮೊದಲು Israel was occupied in that land. ಆ ಒಂದು ಪ್ರದೇಶದಲ್ಲಿ ಇಸ್ರಾಯೇಲ್ ಎಂಬ ದೇಶ ಅದು ಸ್ಥಾಪನೆಯಾಗಿತ್ತು. ಎರಡು ವಾಕ್ಯದಿಂದ ಬೇರೆ ಒಂದು ವಚನವನ್ನು ನಾವು ಓದುವುದರಿಂದ ಆದಿಕಾಂಡದ ಪುಸ್ತಕ 12ನೇ ಅಧ್ಯಾಯ ದಯಮಾಡಿ ತಿಳಿಸಬೇಕು. ಅಲ್ಲೇ ನೀವು ಅದನ್ನು ನೋಡಬಹುದು. Now the Lord had said unto Abraham, get thee out of thy country and from thy kindred and from thy father's house unto the land that I will show thee. ಯೆಹೋವನು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು ಒಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. And I will make of thee a great nation, and I will bless thee and make thy name great, and thou shalt be a blessing. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹಾಗೆ 3ನೇ ವಚನ, and I will bless them that bless thee, and curse them that curse thee, and in thee shall all the families of the earth be blessed. ನೀನು ಆಶೀರ್ವಾದ ನಿಧಿಯಾಗುವೆ, ನಿನ್ನನ್ನು ಹರ್ಷುವವರನ್ನು ಹರ್ಷುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು. That was the word 4000 years God gave to Abraham. ಅಬ್ರಹಾಮನಿಗೆ ಹೇಳಿದಂತಹ ಒಂದು ಮಾತುಗಳಾಗಿದ್ದವು. What do you see in this? First of all, you see an unconditional covenant. ಯಾವುದೇ ಷರತ್ತಿಲ್ಲದೆ ಇರುವಂತಹ ಒಂದು ಒಡಂಬಡಿಕೆಯನ್ನು ನಾವು ನೋಡುವಂತಾಗಿದ್ದೇವೆ. ಅಲ್ಲಿ ಪದೇ ಪದೇ I will ಎಂಬಂತಹ ಒಂದು ಬಲಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ನೋಡುವಂತಾಗಿದ್ದೇವೆ. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಾನು ನಿನ್ನನ್ನು ಘನಪಡಿಸುತ್ತೇನೆ ಎಂಬುದಾಗಿ ಅಲ್ಲಿ ಅಬ್ರಹಾಮನಿಗೆ ಹೇಳಿದಂತಹ every time ಪದೇ ಪದೇ there was no condition that was put to Abraham. ನೀನು ಈ ರೀತಿಯಾಗಿ ಮಾಡಿದ್ರೆ I will do. ನೀನು ಈ ರೀತಿಯಾಗಿ
ನಿನ್ನ ನಂಬಿಕೆಯನ್ನು ಇಟ್ಟರೆ ನೀನು ಈ ರೀತಿಯಾಗಿ ಮಾಡಿದರೆ there's no condition, unconditional covenant that God gave to Abraham. ಅಬ್ರಹಾಮನಿಗೆ ಯಾವುದೇ ಷರತ್ತು ಇಲ್ಲದಂತ ಆ ಒಂದು ಒಡಂಬಡಿಕೆಯನ್ನು ಅಲ್ಲಿ ದೇವರು ಮಾಡಿಕೊಂಡಂತ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. I will bless you. What was the prayer? It's not only an unconditional covenant. It was a very personal covenant. What was a personal covenant ಆಗಿತ್ತು. ಪ್ರತಿ ಬಾರಿ ಪ್ರೇರೆ ಅದೇ 3 ವಚನಗಳಲ್ಲಿ every time you read you ನೀನು ನಿನ್ನ ದೇಶವನ್ನು ಬಿಟ್ಟು ಹೋಗು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನೀನು ನಿನ್ನನ್ನು you ಎಂಬುದಾಗಿ ಪದೇ ಸುಮಾರು 10 ರಿಂದ 11 ಸಾರಿ ಉಪಯೋಗಿಸಲ್ಪಟ್ಟಂತಹ ಒಂದು ನೋಡುವಂತಾಗಿದ್ದೇವೆ. ಬೇರೆ ಇಟ್ ವಾಸ್ ಅ ವೆರಿ ಪರ್ಸನಲ್ ಕವೆನೆಂಟ್. ದೇವರು ಅಬ್ರಹಾಮನಿಗೆ ಜೊತೆಯಲ್ಲಿ ಮಾಡಿಕೊಂಡಂತಹ ವೈಯಕ್ತಿಕವಾದಂತಹ ಒಂದು ಒಡಂಬಡಿಕೆಯಾಗಿತ್ತು. About 4,000 years it has passed now. ಸುಮಾರು 4,000 ವರ್ಷಗಳಿಗೆ ಕಲಿಸಿ ಹೋಗಿದೆ. Even now, ಈಗಲೂ ಸಹ Jews, Muslims and Christians, all the three, even and religions ಬೇರೆ, even now reverend ತಮ್ಮ ಗೌರವವನ್ನು ಮಾನ್ಯತೆಯನ್ನು ಅಬ್ರಹಾಮನಿಗೆ ಕೊಡುವುದನ್ನು ನೋಡುವಂತಾಗಿದೆ. It was a very personal covenant. It was not only an unconditional covenant, it was a very personal covenant that God gave to Abraham. What was the prayer? It was not only a personal covenant, it was a national covenant. ಅದು ಜನಾಂಗವನ್ನು ಆ ಒಂದು ಅಭಯವನ್ನು ಕೊಟ್ಟಂತಹ ಒಂದು covenant ಅದಾಗಿತ್ತು. 2 ವಚನ ನಾವು ಈಗ ಓದುವಂತಾಗಿದ್ದೇವೆ. And I will make thee a great nation. He was just an ordinary man that God had spoken to, and God said, I have a plan for your life. Abraham ಒಬ್ಬ ಸಾಧಾರಣವಾದಂತಹ ವ್ಯಕ್ತಿ. An ordinary man. He called him, I have a plan for you, Abraham. Come out. And ನಾನು ನಿನ್ನ ತೋರಿಸುವಂತಹ ಒಂದು ದೇಶಕ್ಕೆ ನೀನು ಹೋಗಬಹುದಾಗಿ ಆತನಿಗೆ ಹೇಳಿದಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. Today, in the midst of the Jews hating Arab world, ಅರಬ್ಬರು ದ್ವೇಷ ಮಾಡುವಂತಹ ಕೂತಿರು ಬೇರೆ, now they are standing as a unique country in the Gulf, Middle East ಅಲ್ಲಿ ಒಂದು ಅತ್ಯಂತ ವಿಭಿನ್ನವಾದಂತಹ ಜನಾಂಗವಾಗಿ ನಿಂತಿರುವಂತಹ ಒಂದು ಸಂಗತಿ ನಾವು ನೋಡುವಂತಾಗಿದ್ದೇವೆ. Not only as a national covenant, it was a territorial covenant. God gave a specific boundary to Abraham. Now turn with the book of ಆದಿಕಾಂಡದ ಪುಸ್ತಕ, ಆದಿಕಾಂಡದ ಪುಸ್ತಕ. God gave a specific direction, specific dimension to Abraham. ನಾವು ನಿನಗೆ ಯಾವ ಸ್ಥಳವನ್ನು ಕೊಡ್ತೇನೆ, ಎಷ್ಟು ಯಾವ ಜಾಗ ಎಲ್ಲಿಂದ ಹೇಗೆ ಎಂಬ ಸ್ಪೆಸಿಫಿಕ್ ಆದಂತಹ ಟೆರಿಟರಿ he promised to Abraham. ಹದಿನೈದನೇ ವಚನದಲ್ಲಿ And in the same day the Lord made a covenant with Abraham, saying, unto thy seed have I given this land from the river of Egypt unto the great river Euphrates. ಆ ದಿನದಲ್ಲಿ ಯೆಹೋವನು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೇಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ. That is the reservation ticket that he had there. ನಾವು ಯಾವುದೇ ಅವನಿಗೆ ತೀರ್ಪನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಬಳಿ ರಿಸರ್ವೇಷನ್ ಟಿಕೆಟ್ ಇದೆ. That is the reservation ticket, the covenant that God gave to Abraham. ಹೌದು. What's the boundary? From the river Egypt to the great river Euphrates. ಅಲ್ಲಿವರೆಗೂ ಈ ಪ್ರದೇಶವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಬೇರೆ approximately this is the picture of the Middle East. Middle East ಆ ಒಂದು ಚಿತ್ರಪಟ ಇದಾಗಿದೆ. ದೇವರು ಅದನ್ನು ಕೊಟ್ಟಂತಹ ಒಂದು ಪ್ರಾಮಿಸ್ ಏನೆಂಬುದಾಗಿ ಹೇಳಿದರೆ, from the land line to the Euphrates river, Euphrates ಮಹಾನದಿಯವರೆಗೆ ಈ ಪ್ರದೇಶವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ಆತನಿಗೆ ಕೊಟ್ಟಂತಹ ಒಂದು ವಾಗ್ದಾನವಾಗಿದೆ. About 3 lakh square miles, about 7 to 8 lakh square kilometers of area that God promised to Abraham. ಅಬ್ರಹಾಮನ ಸಂತತಿಯವರಿಗೆ ಯೂಫ್ರೇಟಿಸ್ ಮಹಾನದಿಯವರೆಗೆ ಆ ಐಗುಪ್ತ ದೇಶದಿಂದ ಹಿಡಿದು ಆ ನದಿಯಲ್ಲಿ ಹಿಡಿದು ಯೂಫ್ರೇಟಿಸ್ ಮಹಾನದಿಯವರೆಗೆ ಇರುವಂತಹ ಎಲ್ಲ ಪ್ರದೇಶವನ್ನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದಂತಹ ಒಂದು ಸಂಗತಿಯನ್ನು ನಾವು ಮಾಡಿದ್ದೇವೆ. About 7 to 8 lakh square kilometers of area, including Lebanon, including Syria, parts of complete Jordan, parts of Saudi Arabia, and part of Iraq. ಎಲ್ಲ ಪ್ರದೇಶವನ್ನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತಹ ಸಂಗತಿ ನೋಡುವಂತಾಗಿದ್ದೇವೆ. In fact, Israel never occupied this portion land, even though God had promised. Even though title deed was given in the scripture, ಆ ಒಂದು ಅಷ್ಟು ಪ್ರದೇಶವನ್ನು ಇಸ್ರಾಯೇಲರಲ್ಲಿ occupied ಮಾಡಿಕೊಳ್ಳಿಲ್ಲ ಬೇರೆ. The major portion of the Israelite occupation was by King David. ಆ ದಾವೀದನು ಬೇರೆ ತನ್ನ ಒಂದು ಆಸತನದಲ್ಲಿ ಇಸ್ರಾಯೇಲರ ಒಂದು ಉತ್ತುಂಗತೆಗೆ ಬಂದಂತಹ ಒಂದು ಸಂಗತಿಯನ್ನು ನೋಡುತ್ತಿದ್ದೇವೆ. That portion he occupied during his reign. ಅಲ್ಲಿ ನೋಡುವಂತಹ ಒಂದು ಪರ್ಪಲ್ ಕಲರ್ನಲ್ಲಿ ಬೇರೆ ಆ ಒಂದು ಪ್ರದೇಶವನ್ನು ಮ್ಯಾಕ್ಸಿಮಮ್ ಆಗಿ ಆಕ್ಯುಪೈ ಮಾಡಿಕೊಂಡಂತಹ ಒಂದು ಸಂಗತಿಯನ್ನು ನೋಡುತ್ತಿದ್ದೇವೆ. That is very old history. ಬಹಳ ಹಿಂದೆ 3000 years ಇನ ಹಳೆಯ ಹಿಸ್ಟ್ರಿ. But what about now? Fast forward ಬೇರೆ ಸ್ವಲ್ಪ ಹಿಂದಕ್ಕೆ ಬಂದ್ರೆ ನಮ್ಮೆಲ್ಲ ಟೆಕ್ಸ್ಟ್ ಬುಕ್ಸ್ ನಲ್ಲಿ ನಮ್ಮೆಲ್ಲ ನಮ್ಮ ಸೋಷಿಯಲ್ ಸ್ಟಡೀಸ್ ಬುಕ್ಕಿನಲ್ಲಿ ನಾವು ನೋಡುವಂತಾಗಿದೆ. ಇಫ್ ಇಟ್ಸ್ ಫಾಸ್ಟ್ ಫಾರ್ವರ್ಡ್ ಟು 1900s, ನಮ್ಮ ಈ ಒಂದು ನವೀನ ಕಾಲದ 19ನೇ ಶತಮಾನಕ್ಕೆ ನಾವು ಸ್ವಲ್ಪ ತಿರುಗಿಸಿದರೆ ಬೇರೆ
ಬಿಫೋರ್ ಫಸ್ಟ್ ವರ್ಲ್ಡ್ ವಾರ್. ವರ್ಲ್ಡ್ ವಾರ್ಗಿನ ಮೊದಲು the whole Palestine was under Ottoman Turks before World War. ಮೊದಲನೇ ಮಹಾಯುದ್ಧದ ಮೊದಲು it was under Ottoman Turks. After World War, ಮೊದಲನೇ ಆ ಮಹಾಯುದ್ಧ ಆದ ನಂತರ the things got changed. Ottoman Turks ಕೈಲಿದ್ದಂತ ಇಡೀ ಪ್ಯಾಲೆಸ್ಟೈನ್ ಅದು ಬ್ರಿಟನ್, ಫ್ರಾನ್ಸ್ ಅವರ ಒಂದು ಕೈವಶವಾದಂತಹ ಒಂದು ಸಂಗತಿ ಇದಾಗಿತ್ತು. ಯಾಕಂದ್ರೆ they defended Ottoman Turks, ಜರ್ಮನಿ ಜೊತೆ ಕೈ ಜೋಡಿಸಿದ್ದಂತಹ ಒಂದು ಸನ್ನಿವೇಶ. ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಆ ಒಂದು ಸಮಯದಲ್ಲಿ ಬ್ರಿಟನ್ ಅವರ ಮೇಲೆ ಜಯವನ್ನು ಸಾಧಿಸಿ ಇಡೀ ಪ್ಯಾಲೆಸ್ಟೈನ್ ಅನ್ನು ಅವರು ತಮ್ಮ ಹತೋಟಿಗೆ ತೆಗೆದುಕೊಂಡಂತಹ ಒಂದು ಸಂಗತಿ. There were many Christians in British military. ಆ ಒಂದು ಬ್ರಿಟಿಷರ ಮಿಲಿಟರಿ ಅನೇಕ ಕ್ರಿಶ್ಚಿಯನ್ಸ್ ಇತ್ತು. They knew about the scripture. ದೇವರ ವಾಕ್ಯವನ್ನು ಚೆನ್ನಾಗಿ ಗೊತ್ತಿತ್ತು. ಇನ್ನು ಕೆಲವರು ಅದರಲ್ಲಿ they push forward something we have to do for Israel. ಇಸ್ರಾಯೇಲ್ ದೇಶಕ್ಕೆ ನಾವು ಏನಾದರೂ ಮಾಡಬೇಕೆಂಬುದಾಗಿ ಕೆಲವರು ಅಲ್ಲಿ ಉತ್ಸುಕರಾಗಿದ್ದರು. The result was 1917 1917 ಇಸ್ವಿಯಲ್ಲಿ they introduced a doctrine called Balfour Declaration. ಆ ಒಂದು Balfour Declaration ಎಂಬಂತ ಆ ಒಂದು ಸಂಗತಿಯನ್ನು ಅವರು ಅಸ್ತಿತ್ವಕ್ಕೆ ತಂದರು. ಅದರ ಪ್ರಕಾರ ಏನಾಗಿ ಹೇಳಿದರೆ ಇಸ್ರಾಯೇಲ್ ಅನ್ನು ನಾವು ಅಲ್ಲಿ ಆ ಎಲ್ಲೋ ಕಲರ್ ಕಾಣುವಂತಹ ಒಂದು ಪ್ರದೇಶವನ್ನು ಒಂದು Balfour Declaration ಒಂದು ಡಾಕ್ಟ್ರಿನ್ ಅವರು ತಂದರು. ಏನಂದ್ರೆ ಯಹೂದ್ಯರಿಗೆ ನಾವು ಒಂದು ಪ್ರದೇಶವನ್ನು ನಾವು ಅಲ್ಲಿ ಪ್ರತ್ಯೇಕ ಮಾಡಿ ಪ್ಯಾಲೆಸ್ಟೈನ್ ಅನ್ನು ಮಧ್ಯದಲ್ಲಿ ಕೊಡಬೇಕೆಂಬುದಾಗಿ ಕೆಲವು ಕ್ರಿಶ್ಚಿಯನ್ಸ್ ಸ್ಟ್ರಾಂಗ್ ಆದಂತಹ ಒಂದು ಆ ಸಪೋರ್ಟ್ ಮಾಡಿ ಇಸ್ರಾಯೇಲ್ಗೆ ಕೊಟ್ಟಂತಹ ಒಂದು ಸನ್ನಿವೇಶವಾಗಿತ್ತು 1917. ಆದರೆ ಅದು ಕಾರ್ಯಗತ ಆಗಲಿಲ್ಲ. There were many Arabs opposed. ಅದಾಗಲೇ ಅಲ್ಲಿ ಹೋರಾಟ, ಅದಾಗಲೇ ಗಲಾಟೆಗಳು ಪ್ರಾರಂಭವಾದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಕಿಂಗ್ ಹುಸೈನ್ he objected to this issue. ನೀವು ಇಷ್ಟೊಂದು ದೊಡ್ಡ ಪ್ರದೇಶವನ್ನು ಇಸ್ರಾಯೇಲ್ಗೆ ಕೊಟ್ಟರೆ where shall we go ಎಂಬುದಾಗಿ ಅರಬ್ಸ್ they started to talk. ಇಷ್ಟು ದೊಡ್ಡ ಪ್ರದೇಶವನ್ನು ಕೊಟ್ಟರೆ ನಾವೆಲ್ಲಿಗೆ ಹೋಗಬೇಕು? ಮುಸ್ಲಿಂ ವರ್ಲ್ಡ್, ಅರಬ್ ವರ್ಲ್ಡ್. ಆಗ ಆ ಒಂದು ಸಮಯದಲ್ಲಿ ವಿನ್ಸ್ಟನ್ ಚರ್ಚಿಲ್ he was the Secretary of State over the colonies of British. 1922 ಇಸ್ವಿ ವಿನ್ಸ್ಟನ್ ಚರ್ಚಿಲ್ ಅವರು ಒಂದು ಕ್ರೇಯಾಲ್ ಇಸ್ರಾಯೇಲ್ ಒಂದು ಮ್ಯಾಪ್ ಅನ್ನು ಇಟ್ಕೊಂಡು ತಮ್ಮ ಒಂದು ಕ್ರೇಯಾಲ್ ಪೆನ್ಸಿಲ್ ಅನ್ನು ತೆಗೆದುಕೊಂಡು ಜೋರ್ಡನ್ ನದಿಯನ್ನು ನೇರವಾಗಿ ಒಂದು ಲೈನ್ ಅನ್ನು ಅವರು ಕಳೆದು ಅವರು ಮಾರ್ಕ್ ಮಾಡಿ only this much portion belongs to Israel ಎಂಬುದಾಗಿ ಹೇಳಿದರು. ಮಿಕ್ಕಿದ ಒಂದು ಪೋರ್ಷನ್ ಟ್ರಾನ್ಸ್ ಜೋರ್ಡನ್ ಅದು ಯೋರ್ಡನ್ಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಒಂದು ಭಾಗ ಮಾಡಿ ಇಷ್ಟು ಮಾತ್ರ ಇಸ್ರಾಯೇಲ್ಗೆ ಎಂಬುದಾಗಿ ಕೊಟ್ಟು it was just about 20 to 20,000 square kilometers. 7-8 ಲಕ್ಷ ಸ್ಕ್ವೇರ್ ಮೀಟರ್ ನಮ್ಮ ಟೈಟಲ್ ಡೀಲಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ನೋಡ್ತೇವೆ. ಆದರೆ ಅವರಿಗೆ ಸಿಕ್ಕಿದಂಥದ್ದು just 20 to 22,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟೇ. ಜಸ್ಟ್ ಅಬೌಟ್ ಕೇರಳ, ನಮ್ಮ ಒಂದು ಕೇರಳ ಸ್ಟೇಟ್ ಇರುವಷ್ಟು ಜಾಗ ಅಷ್ಟೇ. ಬಟ್ ನಾವು they are telling it is an occupied land. Is it not a something? It is not only that it is not an unconditional covenant. It is not a personal covenant. It is not a national covenant. It is not only a territorial covenant. It is also a reciprocal one. 12ನೇ ಅಧಿಕಾರಿಗಳ ಪುಸ್ತಕ 3ನೇ ವಚನ ನಾವು ಹೀಗೆ ಓದ್ತೇವೆ. And I will bless them that bless thee, and curse them that curse thee, and in thee shall all families of the earth be blessed. ಅಧಿಕಾರಿ ಅಂತ ಬಂದ ಹಾಗೆ. After First World War, who was in control of Palestine? Ottoman Turks before. ಅದಾದ್ಮೇಲೆ Britain was in control of Palestine. Everything decision they were how the rights to take. ಎಲ್ಲ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹದ್ದು ಬ್ರಿಟಿಷರಿಗೆ ಎಲ್ಲ ರೀತಿಯ ತತ್ವವಿತ್ತು. ಆದರೆ ಫಸ್ಟ್ ಇಯರ್ಸ್ 3ನೇ ವಚನದಲ್ಲಿ and I will bless them that bless thee, and I curse them that curse thee, and in thee shall all the families of the earth be blessed. ನೀನು ಆಶೀರ್ವದಿಸುವ ನಾನು ಆಶೀರ್ವದಿಸ್ತೇನೆ. ಇದು ಇಸ್ರಾಯೇಲ್ ಅಬ್ರಹಾಮನಿಗೆ ಹೇಳಿಕೊಂಡಂತ ಮಾತು. ನಿನ್ನ ಜನಾಂಗದವರನ್ನು ಯಾರು ಆಶೀರ್ವದಿಸ್ತಾರೆ? ನಾನು ಆಶೀರ್ವದಿಸ್ತೇನೆ. ಯಾವುದಕ್ಕೆ ಶಪಿಸ್ತಾರೋ ಅವರಿಗೆ ನಾನು ಶಪಿಸ್ತೇನೆ ಎಂಬುದಾಗಿ ಅದನ್ನು ಹೇಳಿದಂತಹ ಮಾತು. If you just go back to history, ಒಂದು ಚರಿತ್ರೆಯಲ್ಲಿ ಹಿಂತಿರುಗಿ ನೋಡಿದ್ರೆ ಬೇರೆ, you know what British Empire is? British Empire, it is called as the ಸೂರ್ಯನು ಮುಳುಗದೇ ಇರುವಂತಹ the sun never sets in. That was the empire of British Empire. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಎಲ್ಲ ರೀತಿಯ ಸಾಮ್ರಾಜ್ಯವನ್ನು ಹೊಂದಿದಂತಹ ಬ್ರಿಟಿಷ್. ಇಡೀ ಲೋಕದಲ್ಲಿ ಬೇರೆ British control more land and more people around the globe than any other nation in the history of mankind. ಮನುಷ್ಯನ ಚರಿತ್ರೆಯಲ್ಲಿ ಅವರಷ್ಟು ಆ ಇಡೀ ಲೋಕವನ್ನೇ ಗೆದ್ದಂತವರು ಯಾರು ಸಹ ಅಂತಹ ಬ್ರಿಟಿಷ್ ಎಂಪೈರ್. ವಾಟ್ ಹ್ಯಾಪನ್? 1915 ಇಸ್ವಿ ನಾವು ಇಸ್ರಾಯೇಲ್ಗೆ ಇಷ್ಟು ಐಗುಪ್ತದಲ್ಲಿ ಕೊಡಬೇಕೆಂಬುದಾಗಿ ಡಿಸೈಡ್ ಮಾಡಿದ್ರು. ಆದರೆ ಮಾಡಿದಂತಹ ಒಂದು ವಾಗ್ದಾನದ ಆ ಒಂದು ಮಾತನ್ನು ನೆರವೇರಿಸುವುದರಲ್ಲಿ ಬ್ರಿಟಿಷ್ they failed in fulfilling their duty. ಅವರು ತಾವು ಹೇಳಿದಂತಹ ಒಂದು ವಾಗ್ದಾನವನ್ನು ಅವರು ನೆರವೇರಿಸುವಲ್ಲಿ ಬ್ರಿಟಿಷ್ ಅವರು
ಸೋತು ಹೋದಂತಹ ಒಂದು ಸನ್ನಿವೇಶವನ್ನು 1917ನೇ ಇಸ್ವಿಯಿಂದ 1948ನೇ ಇಸ್ವಿಯ ಅವರ ಅವಧಿಯಲ್ಲಿ ನಾವು ನೋಡುವಂತಾಗಿದ್ದೇವೆ. British slowly and steadily withdrew support for the regathering of the nation of Israel. ಅಲ್ಲಿ ಅನೇಕ ಇಮಿಗ್ರೇಷನ್ ಮಾಡುವಂತವರಿಗೆ ಅವರು 80% ಅವರ ಸಂಘಕ್ಕೆ ನೋಡುವಂತಾಗಿದ್ದೇವೆ. ಯಾಕೆ ಎಂಬುದಾಗಿ ಹೇಳಿದ್ರೆ there was oil in the nearby Arab countries. ಅಲ್ಲಿ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲಿ ಆಯಿಲ್ ಇದೆ. British Empire, they want to please Arab world. And Arab countries, every noted salt in there, every noted oil, every oil-rich countries. But there's nothing in Israel. And Israel, they are ಏನು ಸಹ ಇಲ್ಲವಲ್ಲ ಎಂಬುದಾಗಿ ಅವರಲ್ಲಿ ಒಂದು ಕ್ಷಣ ಇಸ್ರೇಲ್ಗೆ ಮಾಡ್ತಾ ಇದ್ದಂತಹ ಆ ಒಂದು ಫೇವರ್ ಅನ್ನು ಸ್ವಲ್ಪ ಅರಬ್ ಕಡೆ ಡೈವರ್ಟ್ ಮಾಡಿದಂತಹ ಒಂದು ಸನ್ನಿವೇಶವಾಗಿತ್ತು. ಓಕೆ, they failed in the promise what they made. Egypt and the British ಬೇರೆ ಅದರ ಪರವಾಗಿ ಬೇರೆ ನಾವು you know the collapse that British have done. Personally, if you ask me, like the one I'm very down there, because of the way they handled the Jewish problem, now England, Britain has become a very insignificant country in the world. Who will care for Britain now? The British it has lost insignificance and no longer even considered among the major world powers of the world. And now the major problem like Yavas of Lekate Barton of the city of Britain, really important of the Sunday, we see the downfall of Britain. Where at the same time, if you see America, probably in the world, America is the wealthiest, richest arm in the Sunday. It was the first country to recognize Israel. Otherwise, Israel when they are going to Holocaust, when they are whether they got home the Sunday, with open arms, America welcomed the Jewish people. Israel the nation of America. Today, America is best. America is on the peak, is on the verge. Not superpower item the way they favor the Israelites. ಅವನ ದಿನಗಳಲ್ಲಿ ಅವರು ಮಾಡಿದಂತಹ ಅವನ ಫೇವರ್, ಅವನ ದಿನಗಳಲ್ಲಿ ಅವರು ಇಸ್ರಾಯೇಲ್ಗೆ ಕೊಟ್ಟಂತಹ ಅವರ ಸ್ಮರಣೆ. The same thing British failed to do. Today we can see the collapse of the British Empire. He became very insignificant. He has no more considered as a superpower. ಅವರು ಯಾವ ಇನ್ಸಿಗ್ನಿಫಿಕೆಂಟ್ ಆದಂತಹ ಒಂದು ಕಂಟ್ರಿ ಆದಂತಹ ಒಂದು ಸಂಗತಿ ನಾವು ನೋಡಬಹುದಾಗಿದೆ. ಸಮಯ ದಾಟ್ತಾ ಇದೆ. ಸೊ who are these Hamas ಎಂಬುದಾಗಿ ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ Hamas really, just to give some tips about Hamas. 1987ನೇ ಇಸ್ವಿಯಲ್ಲಿ it was founded in Gaza by Sheikh Ahmad Yassin, a Palestinian cleric ಒಬ್ಬ ಧರ್ಮಗುರು. ಆ ಒಂದು ಐಗುಪ್ತ ದೇಶದಲ್ಲಿದ್ದಂತಹ ಮತ್ತೊಂದು ಭಯೋತ್ಪಾದಕ ಸಂಘಟನೆ ಮುಸ್ಲಿಂ ಬ್ರದರ್ಹುಡ್ ಎಂಬಂತಹ ಆ ಒಂದು ಸಂಘಟನೆಯ ಒಂದು ಚಿಗುರಾಗಿ ಒಂದು ಮತ್ತೊಂದು ಕೊಂಬೆಯಾಗಿ ಅದನ್ನು 1987ನೇ ಇಸ್ವಿಯಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದಂತಹ ಒಂದು ಭಯೋತ್ಪಾದಕ ಸಂಘಟನೆ. 88ನೇ ಒಂದು ಇಸ್ವಿಯಲ್ಲಿ ನಮ್ಮ ಒಂದು ಅಜೆಂಡಾ ಏನು, ನಮ್ಮ ಒಂದು ಸಿದ್ಧಾಂತ ಏನು ಎಂಬುದಾಗಿ 1988ನೇ ಇಸ್ವಿಯಲ್ಲಿ ಒಂದು ಅಜೆಂಡಾವನ್ನು ತಂದು ಅದರ ಅಜೆಂಡಾವನ್ನು ಹೇಳ್ತೇನೆ. 91ನೇ ಇಸ್ವಿಯಲ್ಲಿ ದೇ ಮೇಡ್ ಇಟ್ಸ್ ಓನ್ ಮಿಲಿಟರಿ, ತಮ್ಮದೇ ಆದಂತಹ ಒಂದು ಮಿಲಿಟರಿಯನ್ನು ಅವರು ಇಸಾಕಿನ್ ಅಲ್ ಕಜಾಮ್ ಬ್ರಿಗೇಡ್ ಎಂಬುದಾಗಿ ಅವರು ಪ್ರಾರಂಭ ಮಾಡಿದರು. ಅವರ ಒಂದು ಕವನೆ ಏನೆಂಬುದಾಗಿ ಹೇಳಿದ್ರೆ ಅವರ ಒಂದು ಓಪನಿಂಗ್ ವರ್ಷದಲ್ಲೇ ನಮ್ಮ ಅಜೆಂಡಾ, ಹಮಾಸಿನ ಅಜೆಂಡಾ ಏನು ಎಂಬುದಾಗಿ ಹೇಳಿದ್ರೆ Israel will exist and will continue to exist until Islam will obliterate just as it obliterated others before it. ಎಲ್ಲಿಯ ತನಕ ಇಸ್ರಾಯೇಲ್ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವುದಿಲ್ಲವೋ ಅಲ್ಲಿಯ ತನಕ ಇಸ್ರಾಯೇಲ್ ಅದು ಇರುವಂತಾಗಿದೆ. The day of judgment will not come until the Muslims fight and kill the Jews. ಎಲ್ಲಿಯ ತನಕ ಯಹೂದ್ಯರನ್ನು ಸಾಯಿಸದಿರುವೋ ಅಲ್ಲಿಯ ತನಕ ಅವರ ನ್ಯಾಯ ತೀರ್ಪು ಬರುವುದಿಲ್ಲ ಎಂಬುದಾಗಿ ಅವರ ಒಂದು ಸಿದ್ಧಾಂತ. ಬೇರೆ ಮಾತ್ರವಲ್ಲ, 1993ರಲ್ಲಿ ಅವರು ಸೂಸೈಡ್ ಬಾಂಬಿಂಗ್ಸ್ ಅವರು ಪ್ರಾರಂಭಿಸಿದ್ರು. 97ನೇ ಇಸ್ವಿಗೆ ಬಂದ್ರೆ ಅವರು ಇಟ್ ವಾಸ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ಎಂಬುದಾಗಿ ಅಮೆರಿಕ ಘೋಷಣೆ ಮಾಡಿದ್ರು. ಯಾಕೆಂದ್ರೆ ಎಲ್ಲ ಕಡೆ ಭಯೋತ್ಪಾದಕರ ಸಂಘಟನೆ ಮಾಡಿದ್ರು. 2000 ಇಸ್ವಿಯಲ್ಲಿ ಡೆಡ್ಲಿ ಇಂತಿಫಾದವನ್ನು ಅವರು ಲಾಂಚ್ ಮಾಡಿದ್ರು. ಮಾತ್ರವಲ್ಲ, 2005ನೇ ಇಸ್ವಿಯಲ್ಲಿ ಇಸ್ರಾಯೇಲ್ ದೇಶ ಅವರಿಗೆ ಒಂದು ರೀತಿಯಲ್ಲಿ ಟೆಂಪರರಿ ಅಡ್ಮಿನಿಸ್ಟ್ರೇಷನ್ ಗೋಸ್ಕರವಾಗಿ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಿಂದ ಅವರು ತಮ್ಮ ಮಿಲಿಟರಿಯನ್ನು ಹಿಂದಕ್ಕೆ ಕಳ್ಕೊಂಡ್ರು. ಅದಾದ್ಮೇಲೆ 2006ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಆ ಒಂದು ಎಲೆಕ್ಷನ್ ಅಲ್ಲಿ ಹಮಾಸ್ won a very flagrant victory. ಆ ಒಂದು ಅತ್ಯಂತ ರೀತಿಯಲ್ಲಿ ಲ್ಯಾಂಡ್ಸ್ಲೈಡಿಂಗ್ ವಿಕ್ಟರಿಯನ್ನು 2006ನೇ ಇಸ್ವಿಯಲ್ಲಿ ಹಮಾಸ್ ಗೆದ್ದು ಆ ಅಧಿಕಾರವನ್ನು ಇಡೀ ಗಾಜಾ ಪ್ರಾಂತ್ಯದ ಆ ಒಂದು ಅಧಿಕಾರವನ್ನು ತೆಗೆದುಕೊಂಡು, ಅಂದ್ರೆ ಅಲ್ಲಿನ ಲೋಕಲ್ ಅಡ್ಮಿನಿಸ್ಟ್ರೇಷನ್, ಅಲ್ಲಿನ ಎಲ್ಲ ಚಿಕ್ಕ ಪುಟ್ಟ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುವಂತ ಆ ಒಂದು ಅಧಿಕಾರವನ್ನು ಅವರು ತೆಗೆದುಕೊಂಡು. ಆದರೆ ಅಕ್ಟೋಬರ್ 7ನೇ ತಾರೀಕು 2023ರಲ್ಲಿ ಹಮಾಸ್ ಟೆರಿಟರಿ ಅಲ್ಲಿ ಹಾಕಿದಂತಹ ಫೆನ್ಸ್ ಅನ್ನು ಗಾಜಾ ಪಟ್ಟಿಯಿಂದ ಅವರು ಬ್ರೇಕ್ ಮಾಡಿ 1500 ಟೆರರಿಸ್ಟ್ ಎಂಟರ್ಡ್ ಇಸ್ರಾಯೇಲ್. ಇಸ್ರಾಯೇಲ್ ಪ್ರವೇಶ ಮಾಡಿ ಅಲ್ಲಿದ್ದಂತೆಲ್ಲರನ್ನು ಸ್ಟಾರ್ಟ್
ಅಲ್ಲಿ ನಂತರ ಎಲ್ಲರನ್ನು ಅನೇಕ ಹುದ್ದೆಗಳು ಅಲ್ಲಿ ಕಿಡ್ನಾಪ್ ಮಾಡಿ ಗಾಜಾದೊಳಗೆ ತೆಗೆದುಕೊಂಡು ಹೋದಂತ ಒಂದು ಸನ್ನಿವೇಶವನ್ನು ಅಕ್ಟೋಬರ್ 5ನೇ ತಾರೀಕು 2005ರಲ್ಲಿ ನಮಗೆಲ್ಲರಿಗೂ ಸಹ ಗೊತ್ತಿರುವಂತಹ ಒಂದು ಸಂಗತಿ. ಸೊ ಆ ಒಂದು ಪ್ರದೇಶದಿಂದ ಅಲ್ಲಿರುವಂತಹ ಒಂದು ಕಿಬುಟ್ಸ್ ಎಂಬಂತಹ ಒಂದು ಪ್ರದೇಶದಲ್ಲಿ ಎಲ್ಲರ ಒಂದು ಘಟನೆಯನ್ನು ಹೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆ ಒಂದು ಕಿಬುಟ್ಸ್ ಎಂಬಂತಹ ಒಂದು ಪ್ರದೇಶಕ್ಕೆ ನುಗ್ಗಿ ಅಲ್ಲಿ there was one family couple by name Hedar and Itai Verdi Chedisky. ಒಂದು ಫ್ಯಾಮಿಲಿ ಆ ಒಂದು ಕಿಬುಟ್ಸ್ ನಲ್ಲಿ ಇದ್ದಂತ ಆ ಒಂದು ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿ ಕಿಬುಟ್ಸ್ ನಲ್ಲಿ ಇದ್ದರು. ಆ ಒಂದು ಸಮಯದಲ್ಲಿ ಹಮಾಸ್ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಅವರಿಗೆ ಗೊತ್ತಾಯಿತು. ಅದೆಲ್ಲರೂ ಮನೆ ಮನೆಗೆ ನುಗ್ಗಿ ಎಲ್ಲರನ್ನು ಕೊಲ್ತಾ ಇದ್ದಂತಹ ಒಂದು ಚಿತ್ರಣ ಅವರು ಕಣ್ಣಾರೆ ನೋಡಿದ್ರು. ಇಬ್ರು ಸಹ ಎರಡು ಟ್ವಿನ್ಸ್ ಆಗಿದ್ದಂತ ಮಕ್ಕಳನ್ನು ಆ ಸಮಯದಲ್ಲಿ ಅವರು ತೆಗೆದುಕೊಂಡು ಹೋಗಿ ನಮ್ಮ ಸೀಕ್ರೆಟ್ ರೂಮಿನ ಒಂದು ಒಳಗಡೆಯಲ್ಲಿ ಅತ್ಯಂತ ಜೋಪಾನ ಮಾಡುವಂತಹ ಸ್ಥಳದಲ್ಲಿ ಎರಡು ಮಕ್ಕಳನ್ನು ಬಚ್ಚಿಟ್ಟು ಮತ್ತೆ ಅವರು ಅಲ್ಲಿ ಹೊರಗಡೆ ಬಂದರು. ಹೊರಗಡೆ ಬಂದ ಮೇಲೆ ಅಲ್ಲಿದ್ದಂತ ಹಮಾಸ್ ಟೆರರಿಸ್ಟ್ಗಳ ಜೊತೆಯಲ್ಲಿ ಹೋರಾಟ ಮಾಡಿ ಪ್ರಾಣವನ್ನು ಅದಾದ್ಮೇಲೆ 14 hours ಆದ ನಂತರ ಇಸ್ರಾಯೇಲ್ ಮಿಲಿಟರಿ ಎಲ್ಲವನ್ನು ಆಕ್ಯುಪೈ ಮಾಡಿಕೊಂಡು ಮತ್ತೆ ಅಲ್ಲಿ ಪ್ರದೇಶ ಮಾಡಿ ಒಂದೊಂದು ಮನೆಯನ್ನು ಶೋಧಿಸುವಾಗ ಇವರ ಮನೆಗೂ ಸಹ ಎಂಟರಾದರೆ ಇಬ್ಬರ ಒಂದು ಹೆಣ ಅಲ್ಲಿ ಬಿದ್ದಿತ್ತು. ಅದು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅಲ್ಲಿ ಹೊರಗಡೆ ಯಾವ ಮಗುವಿನ ಒಂದು ಶಬ್ದ ಅಲ್ಲಿ ಇಸ್ರಾಯೇಲಿನ ಸೈನಿಕರಿಗೆ ಅವರು ಕೇಳಿಸಿದ ಮೇಲೆ ಅವರು ಅಲ್ಲಿ ಹೊರಗಡೆ ನೋಡಿದಾಗ ಮಕ್ಕಳು ಸುರಕ್ಷಿತವಾಗಿದ್ದರು. ಮಕ್ಕಳು ಎದ್ದುಕೊಂಡು ಬಂದವರು ಅದನ್ನ ಸೇಫ್ ಮಾಡಿದ್ರು. ಈಗ ಮಕ್ಕಳು ಆರ್ಫನ್ಸ್ ಆಗಿದ್ದಾರೆ, ಅನಾಥರಾಗಿದ್ದಾರೆ. ದಿಸ್ ಇಸ್ ದ ಫೇಸ್ ಆಫ್ ದ ವಾರ್. ಆ ಒಂದು ಯುದ್ಧದ ಒಂದು ಘೋರತ್ವ ಬೇರೆ ಒಂದು ವಚನವನ್ನು ಹೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಎರೆಮೀಯನ ಪುಸ್ತಕ 31ನೇ ಅಧ್ಯಾಯ 35ನೇ ವಚನ ಹೀಗೆ ಓದುತ್ತಿದ್ದೇವೆ. Thus says the Lord, who gives the sun for light by day and the fixed order of the moon and the stars for light by night, who stirs up the sea so that its waves roll, the Lord of hosts is his name. ಹಗಲಿನಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಪಟ್ಟಣಗಳನ್ನು ಪ್ರಕಾಶಕ್ಕಾಗಿ ನೇಮಿಸುವಾತನು, ಅಲೆಗಳು ಭೋರ್ಗರೆಯುವಷ್ಟು ಸಮುದ್ರವನ್ನು ರೇಗಿಸುವಾತನು, ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯದಿಂದ ಪ್ರಸಿದ್ಧವಾಗಿರುವ ಯೆಹೋವನು ಇಂತೆನ್ನುತ್ತಾನೆ. Next verse 3ನೇ ವಚನ. If this fixed order departs from before me, declares the Lord, then shall the offspring of Israel cease from being a nation before me forever. The Lord of hosts is his name. ಈ ಕಟ್ಟಳೆಗಳು ನನ್ನ ಪಾರಂಪರಿಕೆಗೆ ಬಾರದೆ ನನಗೆ ಹೋದರೆ ಆಗ ಇಸ್ರಾಯೇಲ್ ಸಂತಾನವು ನನ್ನ ಪಾರಂಪರಿಕೆಗೆ ಬಾರದೆ ಎಂದಿಗೂ ಜನಾಂಗವಾಗದೆ ಹೋಗುವುದು. He's trying. As long as the sun, moon and stars exist, Israel nation will exist. ಅವುಗಳು ಹೋದರೆ ಇಸ್ರಾಯೇಲ್ ಜನಾಂಗ ಹಾಗೆ. Scripture, no matter what the word stands. Probably even in future, ಈಗ ಕರೆಂಟ್ ಸಿಚುವೇಶನ್ ನಡೀತಿರುವಂತಹ ಸ್ಥಿತಿಯನ್ನು ನೋಡಿದ್ರೆ ಈಗಾಗಲೇ ಅಮೆರಿಕ ದೇಶದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ಸಿನ ಅನೇಕರು ವಿ ಶುಡ್ ರೀಥಿಂಕ್ ಅಬೌಟ್ ಸಪೋರ್ಟಿಂಗ್ ಇಸ್ರೇಲ್ ಎಂಬುದಾಗಿ ಅಮೆರಿಕದಲ್ಲಿ ಈಗಾಗಲೇ ಅದು ಕೇಳ್ತಿರುವಂತಹ ಒಂದು ಸುದ್ದಿಯನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪ್ರಾಬ್ಲಿ ಇನ್ ಫ್ಯೂಚರ್ ಇದೇ ರೀತಿಯಾದಂತಹ ಸಪೋರ್ಟ್ ಇಸ್ರೇಲ್ಗೆ ಕೊಡ್ತಾ ಇರುವಂತಹ ಸಪೋರ್ಟ್ ಅಮೆರಿಕದಿಂದ ಅದು ಪ್ರಾಯಶಃ ನಿಂತು ಹೋಗಬಹುದು. ಪ್ರಾಯಶಃ ಆ ಸ್ಥಿತಿಯನ್ನು ಆಗುತ್ತೆ. ಆದರೆ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ ರೆವಲೇಷನ್ ಪುಸ್ತಕದ ಆ ಕರೆಂಟ್ ಇವೆಂಟ್ಸ್ ಒಂದು ಸನ್ನಿವೇಶದಲ್ಲಿ ನೋಡಿದ್ರೆ ಅಮೆರಿಕ will come down. ಅಮೆರಿಕ the very significant ಹಳೆಯ ದಿನಗಳಲ್ಲಿ ಅಂತ ಒಂದು ಪ್ರಾಜ್ಞಾನ್ಯದಲ್ಲಿ ಅಮೆರಿಕ ದೇಶ ಇಲ್ಲದೆ ಇರುವಂತಹ ಸಂಗತಿ ನೋಡುವುದಾಗಿದೆ. ಪ್ರಾಯಶಃ ಯಾಕೆ ಅಂತ ಹೇಳಿದ್ರೆ when they sideline their support to Israel, ಅವರ ಒಂದು ಪತನವೂ ಸಹ ಅಮೆರಿಕದ ಪತನವೂ ಸಹ ಒಂದು ಕಡೆಯಲ್ಲಿ ನಿಧಾನವಾಗಿ ಪ್ರಾರಂಭವಾಗುತ್ತದೆ. ಈಗಾಗಲೇ ಕೆಲವು ಕಡೆ ಅದರ ಪತನದ ಸೂಚನೆಗಳು ಕಾಣ್ತಾ ಇದೆ. ಆ ರೀತಿಯಾಗಿ ಅಮೆರಿಕ ಡೌನ್ಫಾಲ್ ಆಗಲು ಯಾವ ಸಮಯವಿಲ್ಲ. ಬೇರೆ ಎಲ್ಲ ಸಂಗತಿಗಳು ನೋಡ್ತಾ ಇರುವಾಗ ನಮ್ಮ ಕಥಾ ದೇಶವನ್ನು ನೋಡುವಾಗ ಹತ್ತಿರವಾಯಿತು. ಯಾಕಂತ ಹೇಳಿದ್ರೆ ಎಲ್ಲ ಸೂಚನೆಗಳು ನೋಡಿದ್ರೆ ನಮ್ಮ ಒಂದು ದೇಶದಲ್ಲಿ ನಡೀತಿರುವಂತಹ ಡಿಜಿಟಲ್ ಇಂಡಿಯಾ, ಆಧಾರ್ ಕಾರ್ಡ್ ಎಲ್ಲ ಸಂಗತಿಗಳನ್ನು ನೋಡ್ತಾ ಇದ್ರೆ ಅಂಟಿ ಕೃಷ್ಣನ ಆ ಒಂದು ದಿನಕ್ಕೆ ಬಹಳ ಹತ್ತಿರವಾಗಿದೆ ಎಂಬುದಾಗಿ ಯಾವ ಸಮಯ ಬೇರೆ ಅಲ್ಲಿ ಯಾವ ದಿನಕ್ಕೋಸ್ಕರವಾಗಿ ಆ ದಿನಕ್ಕೆ ನಾವು ಖಂಡಿತವಾಗಿ ವಾಸಗಡೆ ಕಾಲದಲ್ಲಿ ನಾವು ಇರುವುದಿಲ್ಲ. ಆದ್ರೆ ಅದಕ್ಕೂ ಮೊದಲೇ ಕರ್ತನು ಬರುವಂತನಾಗಿ ನಾವು ಮಧ್ಯಾಕಾಶಕ್ಕೆ ಬಂದಾಗ ಕ್ರಿಸ್ತನಲ್ಲಿರುವಂತಹ ಆತನವನ್ನು ಮಾರ್ಪಾಟುಹೊಂದಿ ಆತನಿಗೆ ನಾವು ಹೋಗುವಂತವಾಗಿದ್ದೇವೆ. ಸತ್ತರಂತನ್ನು ಮಾರ್ಪಾಡೋದು ಅವರು ಸಹ ಕರ್ತನ ಜೊತೆಯಲ್ಲಿ ಮಧ್ಯಾಕಾಶದಲ್ಲಿ ಆತನಿಗೆ ಹೋಗುವಂತನಾಗಿದೆ. ಆ ಒಂದು ದೇಶದ ಬೇರನ್ನು ಬೇಕಾಗಿರುವಂತಹ ಇನ್ನೊಬ್ಬ ಯಾತ್ರೆಯಲ್ಲಿ ಕರ್ತನೆ ಇನ್ನೊಂದು ಬರೋದಕ್ಕೆ ಎಲ್ಲ ರೀತಿಯಲ್ಲಿ ಸನ್ನದ್ಧನಾಗಿ ಇನ್ನೊಂದು ಎದುರುಗೊಳ್ಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸು ಎಂಬುದು ನಮ್ಮ ಧ್ಯೇಯ. ಕರ್ತನ ತಾನೇ ಕೆಲವು ಆಲೋಚನೆಗಳನ್ನು ಆಶಿಸುತ್ತೇವೆ.